ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಯ ಕಲ್ಪನೆಯನ್ನಿಟ್ಟುಕೊಂಡು 25 ವರ್ಷಗಳ ಹಿಂದೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹುಟ್ಟುಹಾಕಿದ್ರು. ಇವತ್ತಿನ ಸಮಾವೇಶ ಏನಪ್ಪಾ ಅಂದ್ರ, ಇಂಥ ಧೀಮಂತ ನಾಯಕ ಈ ನಾಡಿಗೆ ಅನೇಕ ಕೊಡುಗೆಗಳನ್ನು ನಿಮಗೆ ಗೊತ್ತಿರಲಿ, ನೀರಾವರಿ ಯೋಜನೆಗಳನ್ನು ಹಿಡ್ಕೊಂಡು ಅನೇಕ ಕೊಡುಗೆ ಕೊಟ್ಟಂತ ಇಂಥ ಧೀಮಂತ ನಾಯಕನಿಗೆ ದೇಶದ ಪ್ರಧಾನಿಯಾಗಿ ನಾಡಿನ ಕೀರ್ತಿ ಪತಾಕೆಯನ್ನ ಬದಾಮಿಯ 2ನೇ ಪುಲಿಕೇಶಿ ನಂತರ ಈ ಒಂದು ದೇಶದಲ್ಲಿ ನಾಡಿನ ಕೀರ್ತಿ ಪತಾಕೆಯನ್ನು ಹರಿಸಿದಂತ ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಈ ಪಕ್ಷವನ್ನ ಹುಟ್ಟು ಹಾಕಿ 25 ವರ್ಷಗಳ ಕಾಲ ಇವತ್ತು ಗೊತ್ತಿರಲಿಲ್ಲ, 2 ಬಾರಿ ಇದೇ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರ, ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರ. ಅಂತ ಧೀಮಂತ ನಾಯಕನಿಗೆ ಇಡೀ ನಮ್ಮ ಕಿತ್ತೂರ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಒಂದು ಗೌರವ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ನನ್ನ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಿ ಕೂಡ ಬಯಸ್ತಾ ಇದ್ದೇನೆ. ಅವರಲ್ಲಿ ಆಶಯ ಇದೆ, ನಾನು ಹುಟ್ಟು ಹಾಕಿದಂತ ಪಕ್ಷವನ್ನ ನೀವೆಲ್ಲ ಕಾರ್ಯಕರ್ತರು ಮುನ್ನಡೆಸಿಕೊಂಡು ಹೋಗ್ಬೇಕು. ಇವತ್ತು ಕುಮಾರಸ್ವಾಮಿ ಅವರು 25 ವರ್ಷಗಳ ಕಾಲ ಈ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಅನೇಕ ಜನಪರ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಸಮರ್ಥವಾಗಿ ಈ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರ. ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಹಲವಾರು ಬಾರಿ ನಾವೆಲ್ಲ ಮುಖಂಡರು ಮಾತಾಡ್ಕೊತಿದ್ವಿ, ಯಾರು ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷದ ನಾಯಕತ್ವ ಜವಾಬ್ದಾರಿ ತೆಗೆದುಕೊಳ್ಳೋರು. ಬಹಳ ಹೆಮ್ಮೆ ಅಭಿಮಾನ ಅನಿಸ್ತಾ ಇದೆ. ಇವತ್ತು ದೇವೇಗೌಡರ ಕುಡಿ ನಮ್ಮೆಲ್ಲರ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ.